ಮಹಾರಜನ ಅಂದ್ರೆ ಏನು ಅನ್ನೋದನ್ನ ಈಗ ನೋಡೋಣ. ಇದನ್ನ ವ್ಯವಹಾರದಲ್ಲಿ ಬಳಕೆ ಮಾಡಿದ್ದು ನಾ ಎಲ್ಲೂ ನೋಡಿಲ್ಲ. ಆದರೆ ಈ ನಮ್ಮ ವೇದಾಂತ ಗ್ರಂಥಗಳಲ್ಲಿ ಮಹಾರಜನದಿಂದ ಬಟ್ಟೆಯ ಮೇಲೆ ಗುರುತು ಮಾಡಿದಾಗ ಆ ಬಟ್ಟೆ ಭಾಗಗಳು ಕಾಣ್ತವೆ. ಮಹಾರಜನೇನ ಲಿಪ್ತೆ ಭೇದ ಬುದ್ಧಿ ಉತ್ಪದ್ಯತೆ, ಮಹಾರಜನೇನ ಪಟೇ ಲಿಪ್ತೆ ಭೇದ ಬುದ್ಧಿ ಉತ್ಪದ್ಯತೆ ಅಂತ ತತ್ವನಿರ್ಣಯದಲ್ಲಿ ಟೀಕಾವಾಕ್ಯ ಒಂದಿದೆ. ಬೇರೆ ಬೇರೆ ಕಡೆನೂ ಅದು ಪ್ರಯೋಗ ಬಂದಿರ್ತದೆ. ಈಗ ನನ್ನ ಎದುರಿಗಿರುವುದು ತತ್ವನಿರ್ಣಯ ಆದ್ರಿಂದ ಹೇಳಿದೆ. ಮಹಾರಜನ ಅಂದ್ರೆ ಒಂದು ರೀತಿಯಾದಂತಹ ಹೂವು, ಕುಸುಂಭ ಪುಷ್ಪ ಅಂತ ಅದನ್ನ ಹೇಳ್ತಾರೆ. ಕುಸುಂಬೆ ಹೂವು ಅಂತ ಕನ್ನಡದಲ್ಲಿ ಬರೆದಿದ್ದಾರೆ. ಇಂಗ್ಲಿಷ್ನಲ್ಲಿ ಸ್ಯಾಫ್ ಫ್ಲವರ್ ಅಂತ, SAF ಸ್ಯಾಫ್ ಫ್ಲವರ್ ಅಂತ, ಮೇನ್ಲಿ ಗ್ರೋನ್ ಫಾರ್ ಆಯಿಲ್ ಅಂತ ಬರೆದಿದ್ದಾರೆ. ಅದನ್ನ ಗಮನಿಸಿ ನೋಡಿದರೆ ಇದು ಈ ಕುಸುಬೆ ಎಣ್ಣೆ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೇವಲ್ಲ, ಎಣ್ಣೆ ತೆಗೆಯುವುದಕ್ಕಾಗಿ ಕುಸುಬೆ ಅನ್ನೋದನ್ನೇನು ಉಪಯೋಗ ಮಾಡ್ತಾರಲ್ಲ, ಅದೇ ಇದ್ದಿರಬೇಕು. ಎ ಕಲ್ಟಿವೇಟೆಡ್ ಥಿಸಲ್ ಲೈಕ್ ಪ್ಲಾಂಟ್ ನಾಟ್ ನೌ ಗ್ರೋನ್ ಮೇನ್ಲಿ ಫಾರ್ ಇಟ್ಸ್ ಆಯಿಲ್ ಅಂತ ಇಂಗ್ಲಿಷ್ನಲ್ಲಿ ಅದನ್ನ ಇಂಗ್ಲಿಷ್ ಕೋಶಗಳಲ್ಲಿ ಕಾಣ್ತೇವೆ. ಅದರಿಂದ ಪ್ರಾಯ ಇದು ಕನ್ನಡದ ಕುಸುಬೆ ಇದ್ದಿರಬೇಕು. ಮತ್ತೆ ಕೋಶಗಳಲ್ಲೂ, ಇವತ್ತಿನ ಸಂಸ್ಕೃತ ಕೋಶಗಳಲ್ಲಂತೂ ಅದನ್ನ ಕುಸುಂಭ ಅಂತ ಸಂಸ್ಕೃತದಲ್ಲಿ ಹೇಳಿದ್ದಾರೆ, ಕುಸುಬೆ ಅಂತ ಕನ್ನಡದಲ್ಲಿ ಹೇಳಿದ್ದಾರೆ. ಕುಸುಮ್ ಕಾ ಫೂಲ್ ಅಂತ ಸಂಸ್ಕೃತ, ಇಂಗ್ಲಿಷ್, ಹಿಂದಿ ಎಲ್ಲೂ ಕೂಡ ಅದನ್ನು ಬರೆದಿದ್ದಾರೆ. ಇದನ್ನ ಯಾಕೆ ಉಪಯೋಗ ಮಾಡ್ತಾರೆ? ಇದರದೊಂದು ಹಳದಿ ಬಣ್ಣ ಏನೋ ಇರ್ತದೆ. ಆ ಹೂವು ಅಥವಾ ಹೂವಿನ ಪರಾಗದಿಂದ ಬಟ್ಟೆ ಮೇಲೆ ಗೆರೆಗಳನ್ನು ಮೂಡಿಸ್ತಾರೆ, ಪ್ರಾಯ ದರ್ಜಿಗಳು ಬಟ್ಟೆಯನ್ನು ಹೊಲಿಯುವುದಕ್ಕಾಗಿ. ಇವತ್ತು ದರ್ಜಿಗಳು ಒಂದು ಸೋಪಿನಂಥದನ್ನ ಇಟ್ಕೊಂಡಿರ್ತಾರಲ್ಲ, ಹಳದಿ ಅಥವಾ ಕೆಂಪು ಬಣ್ಣದ್ದು, ಬಟ್ಟೆ ಮೇಲೆ ಚೆನ್ನಾಗಿ ಗುರುತು ಮಾಡುವಂಥದ್ದು. ಅದರ ಬದಲಾಗಿ ಆಗಿನ ಕಾಲಕ್ಕೆ ಅಂಥದನ್ನು ಉಪಯೋಗ ಮಾಡ್ತಾ ಇದ್ರು. ಮತ್ತೆ ಬಟ್ಟೆಗಳಿಗೆ ಬಣ್ಣ ಹಾಕ್ಲಿಕ್ಕೂ ಕೂಡ ಅದನ್ನು ಉಪಯೋಗ ಮಾಡ್ತಿದ್ರು ಅಂತ ಕಂಡು ಬರ್ತದೆ. ಡೈಡ್ ವಿತ್ ಸ್ಯಾಫ್ ಫ್ಲವರ್ ಅಂತ ಕೋಶಗಳಲ್ಲಿ ಕಾಣಿಸ್ತದೆ. ಬಟ್ಟೆಗಳಿಗೆ ಪೂರ್ಣ ಇಡೀ ಬಟ್ಟೆಗೆ ಬಣ್ಣ ಬದಲು ಮಾಡಿ ಅದನ್ನೊಂದು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ಕಲರ್ಡ್ ವಿತ್ ಸ್ಯಾಫ್ ಫ್ಲವರ್, ಡೈಡ್ ವಿತ್ ಸ್ಯಾಫ್ ಫ್ಲವರ್ ಕಂಡು ಬರ್ತದೆ. ಇದೇ ಮಹಾರಜನ, ಕುಸುಂಭ.